ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ. ಸೊ ನೋಡಿರಿ ಫ್ರೆಂಡ್ಸ, ಇವತ್ತು ಮಾರ್ಚ್ 3ನೇ ತಾರೀಕು ರೀ. 3ನೇ ತಾರೀಕು ಅಂದ್ರೆ ಇದು ರಂಜಾನ್ ಹಬ್ಬದ 2ನೇ ರೋಜಾ ರೀ ಇವತ್ತು. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದ್ರೆ ಮಾರ್ಚ್ 3ನೇ ತಿಂಗಳದ್ದು ಮಾರ್ಚ್ 3ನೇ ತಿಂಗಳದ್ದು 3ನೇ ತಾರೀಕಿಗೆ ನನ್ನ ಮಗಳ ಬರ್ತಡೇ ಐತ್ರಿ. ಎಲ್ಲರೂ ಕೂಡ ವಿಶ್ ಮಾಡಿರಿ ಫ್ರೆಂಡ್ಸ್. ಸುಮನ್, ನನ್ನ ಮಗಳ ಹೆಸರು ಸುಮನ್ ರೀ. ಸೊ ಸುಮು ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ. ಆ ದೇವ್ರು ನಿಂಗೆ ಆಯುಷ್ಯಾರು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಾನು ಒಂದು ಸರ್ಪ್ರೈಸ್ ಕೊಡಾಕತ್ತೇನೆ ರೀ. ಅದೇನಪ್ಪ ಅಂದ್ರೆ ಅವ್ಳಿಗೆ ಗೊತ್ತಿಲ್ಲ ರೀ ನಾನು ಹೋಗೋದು. ಸೊ ಕೇಕೆಲ್ಲ ತೊಗೊಂಡು ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ರೀ. ಎಲ್ಲ ಸರ್ಪ್ರೈಸಾಗಿ ಇಟ್ಟಿದ್ದೀನಿ ರೀ ನನ್ನ ಮಗಳ ಸಲುವಾಗಿ. ಆಮೇಲೆ ನಮ್ಮ ಅಕ್ಕನ ಮಗಳದ್ದು ಬರ್ತಡೇ ಐತ್ರಿ. ಅದು ನಿನ್ನೆ ಮಾರ್ಚ್ 2ನೇ ತಾರೀಕಿಗೆ ಇತ್ತು ರೀ. ತಶು ವಿಶ್ ಯು ಹ್ಯಾಪಿ ಬರ್ಡೇ. ಆ ದೇವ್ರು ನಿಂಗೆ ಆಯುಷ್ಯಾರು ಕೊಟ್ಟು ಕಾಪಾಡಲಿ ಅಂತಂದು ನಾನು ಕೇಳ್ಕೊತೀನಿ. ಹಾಗೆ ಖುಷಿ ಇರ್ರಿ ಇಬ್ಬರು ಸೇರಿ ಅಕ್ಕ ತಂಗಿದು ಒಬ್ಬಳು 2ನೇ ತಾರೀಕಿಗೆ ಅಕ್ಕಂದು ತಂಗಿದು 3ನೇ ತಾರೀಕಿಗೆ ಐತ್ರಿ ಫ್ರೆಂಡ್ಸ. ನಮ್ಮ ಮನ್ಯಾಗ ಮೇಲೆ ಬರ್ತಡೇ ಪಾರ್ಟಿನ ಅದಾವ್ರಿ. ಸೊ ನೋಡಿರಿ ಫ್ರೆಂಡ್ಸ, ಈಗ ನಾನು ಊರಿಗೆ ಹೊಂಟೇನೆ ರೀ. ಆಗಲೇ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಸೊ ರೋಜಾ ಅದೇನು ರೀ. ನಾನು ಏನು ವೀಡಿಯೋ ಮಾಡಲಿಲ್ಲ ರೋಜಾದ. ಬೆಳಿಗ್ಗೆದ ನೆನೆಸಿಟ್ಟು ನಾನು ವೀಡಿಯೋನ ಮಾಡಿಲ್ಲ ರೀ. ಅದು ಇವತ್ತಂತ್ರಿ 2 ರೋಜಾ ಆಯ್ತು ರೀ. ನೀರಾಟಿಗಂತೂ ಜಗ್ಗ ಆಗತೈತ್ರಪ್ಪ. ಇದು ಬಿಸಿಲು ಆದರೂ ನೀರಾಟಿಗಿನ ಜಾಸ್ತಿ ಇದು ಆಗತೈತ್ರಿ. ಇರ್ಲಿ ಹೆಂಗೋ ಬಸ್ನಾಗ ನಮ್ದು ಟ್ರಾವೆಲ್ ಇದ್ರಾಗ ಹೋಗ್ಬಿಡ್ತೈತೆ ಟೈಮ್ ಅಂತಂದು ಅದೇನು ರೀ. ಬೆಳಗ್ಗಿನ ಜಲ್ದಿ ಆಯ್ತು. ಒಂದು ಸ್ವಲ್ಪ ಅಡುಗೆ ಮಾಡ್ತೀವಿ ನಮ್ಮ ಮನೆಯವ್ರಿಗೆ. ಕೇಕೆಲ್ಲ ತರಿಸೀನಿ, ಕೇಕ್ ತೋರಿಸ್ತೀನಿ. ಅಷ್ಟೇನು ಇದು ಕಾಣಂಗಿಲ್ಲ ರೀ. ಫ್ರೀಜರ್ ಒಳಗೆ ಇಟ್ಟಿದ್ದೀನಿ. ಆಮೇಲೆ ಶಾಂಡ್ಗೆ ಎಲ್ಲ ಹಾಕಿದ್ದೆ, ಆ ಶಾಂಡ್ಗೆ ತೊಗೊಂಡೀನಿ. ಬ್ಯಾಗೆಲ್ಲ ರೆಡಿ ಆಗ್ಯದಾವ. ಇಲ್ಲೇ ಎಲ್ಲ ಬರ್ತಡೇ ಪಾರ್ಟಿದು ಎಲ್ಲ ತೊಗೊಂಡು ಬಂದೇನಿ ರೀ. ಆಮೇಲೆ ಇಲ್ಲೇ ಶಾಂಡ್ಗೆ ಹಾಕಿದ್ದೆ. ಶಾಂಡ್ಗೆ ಬಾಕ್ಸನ್ನು ರೆಡಿ ಆಗೈತಿ. ನಮ್ಮ ಕೇಕಿನ ಬಾಕ್ಸ್ ನೋಡ್ರಿ. ಕೇಕ್ ಹೋಗೋ ತನಕ ಏನು ಆಕೈತೆ ಗೊತ್ತಿಲ್ಲ. ಪಟ ಹೋದ್ರೆ ಏನೋ ಉಳಿತೈತಿ, ಇಲ್ಲಾಂದ್ರೆ ಎಲ್ಲ ಇದು ಹಾಕ್ಯಂತ ಹೋಗ್ತೈತ್ರಿ. ಅದು ಕರ್ಕೊಂತ ಸೊ ಜಲ್ದಿ ಹೋಗ್ಬೇಕಂತಂದು ಇದು ಮಾಡೇನಿ ರೀ. ಆಗಲೇ 11ಕ್ಕೆ 10 ನಿಮಿಷ ಕಮ್ಮಿ ಐತ್ರಿ. ಸೊ ಹೋಗ್ತೇನೆ ರೀ. ಹಾಗೆ ನನ್ನ ಜೊತೆ ನೀವು ಸೇರ್ಕೊಳ್ರಿ ಫ್ರೆಂಡ್ಸ. ನಾನು ತೋರಿಸ್ತೀನಿ ನಾನು ಹೋಗೋದು. ನಾನಂತರ ಹೋಗೋದು ಗೊತ್ತೈತಿಲ್ಲ ರೀ. ನಮ್ಮ ಅಕ್ಕನ ಊರಿಗಿನ್ನ ಜಾಸ್ತಿ ಹೋಗೋದು. ಸೊ ಬರ್ರಿ, ಈಗಂತ್ರ ನಾನು ಬುರ್ಕ ಹಾಕ್ಕೊತೀನಿ. ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಆದಷ್ಟು ನೀವು ಜಾಸ್ತಿ ಜನ ನನ್ನ ಮಗಳು ಆಮೇಲೆ ನಮ್ಮ ಅಕ್ಕನ ಮಗಳು ಇಬ್ಬರಿಗೂ ವಿಶ್ ಮಾಡಿರಿ ಫ್ರೆಂಡ್ಸ. ನಿಮ್ಗಳ ವಿಶ್ ಏನದು ನಿಮ್ಗಳ ಆಶೀರ್ವಾದದಿಂದನ ಅವರು ಇನ್ನೂ ಜಾಸ್ತಿ ಮುಂದಿನ ದಿನಗಳಲ್ಲಿ ಅವ್ರದ್ದು ವಿದ್ಯಾಭ್ಯಾಸಕ್ಕಾಗಲಿ ಎಲ್ಲ ಚಲೋತ್ನಂಗೆ ಓದಲಿ ಅಂತಂದು ಅವ್ರಿಗೆ ಒಂಚೂರು ಹಾರೈಸ್ರಿ ಫ್ರೆಂಡ್ಸ. ಮತ್ತು ಮುಂದಿನ ವರ್ಷನ ಬರೋದು ಈ ವರ್ಷ ಖುಷಿಯಿಂದ ಇರಲಿ. ಈ ವರ್ಷನ ಅಲ್ಲ 100 ಕಾಲ ಅವರು ಖುಷಿಯಿಂದ ಇರಲಿ ಅಂತಂದು ನಾನು ಕೇಳ್ಕೊತೀನಿ ಆ ದೇವ್ರ ಹತ್ರ. ಸೊ ನೀವು ಮಿಸ್ ಮಾಡಿದೆ ನನ್ನ ಮಗಳನ್ನ, ನಮ್ಮ ಅಕ್ಕನ ಮಗಳನ್ನ ವಿಶ್ ಮಾಡಿರಿ ಫ್ರೆಂಡ್ಸ್. ಸೊ ನೋಡ್ರಿ ಫ್ರೆಂಡ್ಸ, ಫೈನಲ್ ಆಗಿ ನಾನಂತೂ ಊರಿಗೆ ಬಂದಾಯ್ತು. ಆಮೇಲೆ ಈಗಾಗಲೇ 7 ಗಂಟೆ ಆಗೈತೆ ಟೈಮ್. ಈಗ ರೋಜಾ ಬಿಟ್ಟೆ. ಸೊ ರೋಜಾ ಬಿಟ್ಟ ಮೇಲೆ ಒಂದು ಬರ್ತಡೇ ಸೆಲೆಬ್ರೇಷನ್ ಇತ್ತಲ್ರಿ. ಸೊ ಸರ್ಪ್ರೈಸ್ ಅಂತಂದು ಕೊಡ್ಬೇಕಂತಂದು ಬಂದೆ. ಬಟ್ ಮನ್ಯಾಗ ಇದ್ರಿ ಹುಡುಗರೆಲ್ಲ. ಸೊ ಏನು ಸರ್ಪ್ರೈಸ್ ಹೋಗಿ ದೊಡ್ಡ ಸರ್ಪ್ರೈಸೇ ಆಗಿಬಿಡ್ತ್ರೆ. ನೋಡ್ರಿ ಎಲ್ಲ ಡೆಕೋರೇಷನ್ ಮಾಡಾಕತ್ತೀವಿ. ಸೊ ನೀವು ನೋಡ್ರಿ ಫ್ರೆಂಡ್ಸ, ಬ್ಯಾಕ್ ಸೈಡ್ ತೊಗೊತೀನಿ ಕ್ಯಾಮ್ರಾನ. ಇದು ನೋಡ್ರಿ ಫ್ರೆಂಡ್ಸ, ಇವತ್ತಿಂದ ನಮ್ಮ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ರೆಡಿ ಆಗತ್ತೈತ್ರಿ. ಎಲ್ಲ ರೆಡಿ ಮಾಡಾಕತ್ತೀವಿ. ಹುಡುಗರೆಲ್ಲ ನೋಡ್ರಿ ಎಲ್ಲ ಜಾಯ್ನ್ ಆಗಿದ್ದಾರೆ. ಸೊ ನಮ್ಮ ಈಗ ಜಾಕ ಮಾಡಿಸಿ ಈಗ ಬಂದೇನಿ ನಾನು. ಜಾ ಕಪಡೆ ಪಿಲ್ಲೆ ಅಪ್ಪ ಟವಲ್ ದೇ ಅಪ್ಪ ಉಷನ್ ಹಲಾನ ಉಷೇಗ್ಲಿಕ್ಕಪ್ಪ ಟೇರ್ನ ಹಲಾ ನೋಡ್ರಿ. ಇದು ಬಲೂನ್ಸ್ ಎಲ್ಲ ಊದಿಟ್ಟಿದಾರ್ರಿ. ಆಮೇಲೆ ಇದು ಬರ್ತಡೇ ಗರ್ಲ್ ಎಂದು ಇದು ತಂದಿದ್ದೆ. ಸೊ ಇದು ಕೂಡ ಇಬ್ರದ್ದು ಐತ್ರಿ ಬರ್ತಡೇ. ಸೊ 2 ತಂದೀನಿ. ನೋಡ್ರಿ ಹುಡುಗರು ಎಲ್ಲ ಪ್ರಿಪ್ರೇಷನ್ ಮಾಡಾಕತ್ತಾರ್ರಿ ನನ್ನನ್ನು ಬಿಟ್ಟು. ಚುಮ್ಮ 4 ಕೈಮ್ಮ
ಚಲ್ ನಾವೇ ಕಟ್ಬೇಕಿಲ್ಲ ಹೆಂಗಾಗೈತು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಈಸ್ ರೆಡಿ ಆದ್ಲೆ ಹಾಯ್ ಈಗಂತ ಶೂ ರೆಡಿ ಮಾಡಿದ್ರೆ ಬ್ಯಾಕ್ ಸೈಡ್ ಸಿಗಾತಾವು ಕ್ಯಾಮ್ರಾ तू सारा कप सुनो ಅಯ್ಯೋ ಕಷ್ಟವಾಡ ನೋಡ್ರಿ ಫ್ರೆಂಡ್ಸ್ ನಮ್ಮ ನಂತರ ಪಾರ್ಟಿ ಮುಗಿತ್ರಿ ಎಲ್ಲ ನೋಡ್ರಿ ತೆಗೆದು ಕೊಡಗಿಂದ ಆಮೇಲೆ ಕಸ ಎಲ್ಲ ಹೊಡೆದಿದ್ದಾತ್ರಿ ಹುಡುಗರೆಲ್ಲ ಟಿ ವಿ ನೋಡಕತ್ತಾರ್ರಿ. ಸೊ ನೋಡ್ರಿ ಫ್ರೆಂಡ್ಸ್ ಇವತ್ತಿಂದ ಬರ್ತ್ಡೇ ಪಾರ್ಟಿ ಹೆಂಗಾತ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ ಫ್ರೆಂಡ್ಸ್. ಮತ್ತು ನೋಡ್ರಿ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ ಏನು ಮಾಡಕತ್ತೇನೆ ರೀ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್. ಮತ್ತು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಮತ್ತು ನೋಡ್ರಿ ನನ್ನ ಹೇರ್ ಸ್ಟೈಲ್ ಫುಲ್ ಚೇಂಜ್ ಆಗೈತೆ ರೀ. ಆಗಲೇ ಹೇರ್ ಫ್ರೀ ಬಿಟ್ಟಿದ್ದ. ಸೊ ಎಲ್ಲ ಪಾರ್ಟಿ ಮುಗಿದ್ಮೇಲೆ ಮುಗಿತ್ರಿ ಎಲ್ಲ ಹೇರ್ ಚೇಂಜ್ ಮಾಡಿಕೊಂಡೆ. ಸೊ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಟಾಟಾ ಬಾಯ್.